ಏನಂತ ಹೇಳಿ ಸುಂದ್ರಿ, ಏನಂತ ಹೇಳಿ. ನಾನು ಮದ್ವೆಗೆ ಬರ್ಬೇಕಂತ ಅಂದ್ಕೊಂಡಿದ್ನಿ, ಆದ್ರೆ ಆಗಲಿಲ್ಲ. ಈಗ ನೋಡಿದ್ರೆ ಮನೇಲಿ ಏನೇನೋ ನಡೆಯಾಕದ ಸುಂದ್ರಿ, ಏನೇನೋ ನಡೆಯಾಕತ್ತೈತಿ. ನನ್ನ ಜೀವನದಾಗ ಹೀಗೆಲ್ಲ ಆಗ್ತದಂತ ನಾನು ಅಂದ್ಕೊಂಡಿರಲಿಲ್ಲ. ಆದ್ರೆ ಏನೇನೋ ಆಗತ್ತೆ ಸುಂದ್ರಿ, ಏನೇನೋ ಆಗತೈತಿ. ನೀನು ಬಂದು ಚಲೋ ಮಾಡಿದೆ. ನಾನು ಯಾರ ಹತ್ರ ಹೇಳಬೇಕು ಅಂತ ಗೊತ್ತಾಗತ್ತಿರ್ಕಿಲ್ಲ. ಯಾರ ಹತ್ರ ಹೇಳಿ ನನ್ನ ಸಂಕಟನ, ಯಾರ ಹತ್ರ ಹೇಳಿ ನನ್ನ ನೋವುಗಳನ್ನ ಅಂತ ಅನ್ಕೊಳ್ಳೋಷ್ಟ್ರಾಗ ನೀನು ಬಂದು ದೇವ್ರಾಗ ನಿನ್ ಬಿಟ್ರೆ ಹೇಳ್ಕೊಳಕ್ಕಂತ ನನಗಿಲ್ಲಿ ಯಾರೂ ಇಲ್ಲ ಸುಂದ್ರಿ. ನೀನು ನನಗೆ ಸೊಸಿ, ನೀನು ನನಗೆ ಮಗಳು ಅಂತ ಅಂದ್ಕೊಂಡು ನಿನ್ನ ಮುಂದೆ ಬಿಟ್ರೆ ನನಗೆ ಯಾರು ಮಂದಿ ಹೇಳಿನ? ಹಾಂ, ಯಾಕತ್ತಮ್ಮ, ಯಾಕೆ ಇಷ್ಟೊಂದು ಅರ್ಥ ಇದ್ದೀರಾ? ಏನಾಯ್ತಂತ ಹೇಳಿ. ನೀವು ಹೇಳಿದ್ರೆ ತಾನೇ ನನಗೆ ಅರ್ಥ ಆಗೋದು. ನೀವು ಹೇಳ್ತಾ ಹಿಂಗೆ ಸುಮ್ಮನೆ ಹಾಳಾಗತ್ರ ನನಗೇನು ಗೊತ್ತಾಗಬೇಕು? ನನ್ನ ಮಗಳು ಅಂತ ಅಂದ್ಕೊಂಡಿದ್ರೆ ನೀವು ಹೇಳ್ಬೋದಲ್ವಾ? ನೀವು ರಾಣಿ ಹಂಗಿದ್ದವರು ಈ ಮನೆಯಲ್ಲಿ. ಆದ್ರೆ ಇವತ್ತು ನೋಡಿದ್ರೆ ನೀವು ಕುತ್ಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ. ನಾನು ಯಾವಾಗಿಂದ ನಿಮ್ಮನ್ನ ನೋಡಿದ್ದೀನಿ, 3-4 ವರ್ಷ ಆಯಿತು ನಾನು ನಿಮ್ಮನ್ನ ನೋಡಕತ್ತಿ. ಆದರೆ ನೀವು ಯಾವಾಗೂ ಕಣ್ಣೀರು ಹಾಕ್ತಾರಲ್ಲ, ನಿಮ್ಮ ಮುಖದಲ್ಲಿ ಯಾವಾಗಲೂ ನಗು ತುಂಬೇ ಇರ್ತಿತ್ತು. ಆದ್ರೆ ಇವಾಗ ಯಾಕೆ ಅತ್ತೆಮ್ಮ ನೀವು ಇಷ್ಟೊಂದು ಅಳ್ತಾ ಇದ್ದೀರಾ? ಏನಾಯಿತು, ಏನು ಕಾರಣ ಅಂತ ಹೇಳಿ ಅತ್ತೆಮ್ಮ. ಏನಾದರೂ ತೊಂದರೆನಾ? ಸುಂದ್ರಿ, ನೀ ನನ್ನ ಮಗಳು ಅಂತ ನೀನು ಮಾತನ್ನ ಕೇಳ್ತೀಯ ಅಂತ ನಿನ್ನ ಮುಂದೆ ಹೇಳ್ತಾ ಇದ್ದೀನಿ ಸುಂದ್ರಿ. ಅದು ಏನಾಯಿತು ಅಂದ್ರೆ ನಿನಗೆ ಗೊತ್ತಲ್ಲ, ಪ್ರೇಮನ್ ಗಂಡ ನಾನು ನೀನು ನೋಡಿದೆಯಲ್ಲ. ಅತ್ತೆಮ್ಮ ನೋಡಿದ್ದೀನಿ. ಏನಾಯಿತು? ಅವ್ರೇನಾದರೂ ನಿಮ್ಮ ಜೊತೆ ಕೆಟ್ಟ ನಡ್ಕೊಂಡ್ರ? ಅವ್ರು ಮೊನ್ನೆ ನನ್ನ ಕೆಟ್ಟ ನೋಡಿದ್ರು ಅತ್ತೆಮ್ಮ. ಅವತ್ತೇ ನಾನು ನಿಮ್ಮನ್ನು ಹೇಳ್ಬೇಕಂತ ಅಂದ್ಕೊಂಡೆ. ಜಗಮ್ಮ ಬಂದ ತಕ್ಷಣ ನಾನು ಹಂಗೆ ಹೋಗ್ಬಿಟ್ಟೆ, ನಿಮ್ಗೆ ಹೇಳೇ ಇಲ್ಲ. ಅವರು ನಿಮ್ಮ ಜೊತೆ ಕೆಟ್ಟ ನಡ್ಕೊಂಡ್ರ? ಹೌದು, ನಾನು ರೂಮಲ್ಲಿ ಸ್ನಾನ ಮಾಡೋಕ್ಕೆ ಹೋಗ್ಬೇಕನ್ನೋಷ್ಟರಲ್ಲಿ ಮಂಚದ ಕೆಳಗೆ ಬಂದು ಹೊತ್ಕೊಂಡು ಬಿಟ್ಟಿದ್ರು. ನಾನು ಅದನ್ನು ನೋಡಿಲ್ಲ ಸುಂದ್ರಿ. ಟವಲ್ ಬಿಟ್ಟು ಹೋಗಿದ್ದೆ ಅಂತ ನಾನು ಸೀರೆ ಬಿಚ್ಚಿ ಬರೀ ಬ್ಲೌಸ್ ಮತ್ತು ಇದ್ರ ಮೇಲೆ ಹೊರಗಡೆ ಬಂದುಬಿಟ್ಟಿದ್ನಿ. ಅವಾಗ ಅವರ ನೋಡಿ ಎದ್ದು ನನಗೆ ಅದನ್ನು ಇನ್ನೂ ಸಹಿಸ್ಕೊಳಕ್ಕಾಗೋದಿಲ್ಲ. ಆಮೇಲೆ ನಾನು ಅವ್ರನ್ನ ಬೈದು ಹೋಗಿ ಸೀರೆ ಉಟ್ಕೊಂಡು ಬಂದಮೇಲೆ ಅವ್ರು ನನ್ನ ಜೊತೆ ಕೆಟ್ಟ ಪಾಳು ನಡ್ಕೊಂಡ್ರು. ಏನೇನೋ ಅಂದರು ಸುಂದ್ರಿ, ಏನೇನೋ ಅಂದರು. ನೀನು ಇವತ್ತೇನಾದರೂ ನನ್ನ ಜೊತೆ ಬರಲಿಲ್ಲ ಅಂದ್ರೆ ನೀನು ನನ್ನ ಜೊತೆ ಕೆಟ್ಟದಾಗ ನಡ್ಕೊಂಡು ಅಂತೇಳಿ ನಾನು ಹೆಂಡತಿ ಬಂದಮೇಲೆ ಅತ್ತಿ ಬಂದಮೇಲೆ ಹೇಳ್ತೀನಿ ಅಂತ ಅದಕ್ಕೆ ಹಾಕತ್ತಾನು. ಅವನು ಫೋಟೋ ತಕ್ಕೊಂಡನಂತ. ಏನು ಮಾಡಬೇಕು ಅಂತ ಗೊತ್ತಾಗತ್ತಿಲ್ಲ. ನನಗೆ ಹೊತ್ತಲ್ಲಿ ಸಿಟ್ಟು ಹಿಡ್ದಂಗೆ ಆಗತ್ತೈತಿ. ನನಗೆ ಸಾಯೋಂಗಾಗತ್ತೈತಿ ಸುಂದರಿ, ಏನಾದರೂ ಮಾಡ್ಕೊಂಡು ಸಾಯೋಂಗಾಗತ್ತೈತಿ. ಅದಮ್ಮ ನಿಮ್ಮ ಜೊತೆ ಅವರು ಕೆಟ್ಟ ನಡ್ಕೊಂಡ್ರ? ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಂತ ಅನ್ನ ಅಂತ ಕರಿತೀರಲ್ಲ. ನಿಮ್ಮ ಜೊತೆ ತಂಗಿ ಥರ ನೋಡೋದು ಬಿಟ್ಟು ನಿಮ್ಮ ಜೊತೆ ಈ ಥರ ಕೆಟ್ಟ ನಡ್ಕೊಂಡ್ರ? ನೋಡಿ ಅತ್ತಮ್ಮ, ಇಂಥವ್ರನ್ನೆಲ್ಲ ನಾವು ಸುಮ್ಮನೆ ಬಿಡಬಾರ್ದು. ನಾವೇನಾದರೂ ಸುಮ್ಮನೆ ಬಿಟ್ರೆ ಅವರು ತಲೆ ಮೇಲೆ ಏರ್ಕೊಂಡಿರ್ತಾರೆ. ನಾನು ನೀವು ಸೇರಿ ಒಂದು ಉಪಾಯನ ಮಾಡೋಣ. ಈ ಸಾಯೋ ಮಾತೆಲ್ಲ ನೀವು ಆಡಬಾರ್ದು ಅತ್ತಮ್ಮ, ಆಡಬಾರ್ದು. ನೀವು ಎಷ್ಟೋ ಮಂದಿಗೆ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದೀರಾ, ಎಷ್ಟೋ ಜನಕ್ಕೆ ಸಹಾಯನ ಮಾಡಿದ್ದೀರಾ. ನನಗೇನೆ ಕೆಲಸದೊಳಗೆ ಬಂದ್ರೂ ನನ್ನ ಮಗಳ ಥರ ನೋಡಿ ದೊಡ್ಡ ಸ್ಕೂಲಿಗೆ ಕಳಿಸಿ ನಾನು ಕೆಲಸ ಮಾಡದೇ ಇದ್ರೂ ನನಗೆ ಸಂಬಳ ಕೊಟ್ಟು ಅಮ್ಮನ ಕೈಯ ಕೊಡು ಅಂತ ಹೇಳ್ತಿದ್ರಿ. ಅಂತ ನಿಮಗೆ ತೊಂದರೆ ಬಂದೈತಂದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅತ್ತಮ್ಮ. ಸುಮ್ಮನೆ ಇರೋ ಮಗಳೇ ಅಲ್ಲ ನಾನು, ಅವನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅತ್ತಮ್ಮ. ಏನೇ ಮಾಡಿದರೂ ನಡೀತಿತ್ತು. ಆದರೆ ದೇವ್ರಂತ ನನ್ನ ಅತ್ತೆಮ್ಮನ ಮೇಲೆ ಕೆಟ್ಟದಾಗ ನಡ್ಕೋತಾನ ಅತ್ತಮ್ಮ. ನಾನು ನೀನು ಸೇರಿಸಿ ಒಂದು ಪ್ಲ್ಯಾನ್ ಮಾಡೋಣ, ಹಾಗೆ ಆಗುತ್ತೆ ನೋಡೋಣ. ಆ ಪ್ಲ್ಯಾನಲ್ಲಿ ಅವನೇ ಸಿಕ್ಕಾಕೋಬೇಕು, ಆ ಥರ ಮಾಡೋಣ. ನಾನು ನಿಮ್ಮ ಜೊತೆಗಿರ್ತೀನಿ, ನೀವು ಭಯ ಪಡೋದಕ್ಕೆ ಹೋಗ್ಬೇಡಿ ಅತ್ತಮ್ಮ. ಸಾಯೋ ಮಾತೆಲ್ಲ ನೀವು ಮಾಡಿದ್ರೆ ಹೆಂಗೆ ಅತ್ತಮ್ಮ? ಮತ್ತೆ ಮಾಡಲಿ ಸುಂದ್ರಿ, ಏನು ಮಾಡಲಿ? ಫೋಟೋ ತಗೊಂಡಿನಿ, ನನ್ನ ಹತ್ರ ನಿನ್ನ ಫೋಟೋಸ್ ಇದ್ದಾವೆ. ನೀನೇ ನನ್ನ ಜೊತೆ ಕೆಟ್ಟ ನಡ್ಕೊಂಡೆ, ನೀನೇ ನನ್ನ ರೂಮಿಗೆ ಕರ್ಕೊಂಡು ಬಂದೆ ಅಂತ ಸುಳ್ಳುಗಳನ್ನ ಹೇಳಿದ್ರೆ ನಾನೇನು ಮಾಡಲಿ? ಅದನ್ನು ಅವನ ಹೆಂಡತಿಯೋ ನಂಬ್ತಾಳೆ, ಅತ್ತೆನೂ ನಂಬ್ತಾರೆ. ಅತ್ತೆ ಅದು ಎಲ್ಲ ನಂಬಿದ್ರೆ ನನ್ನ ಗಂಡನಿಗೆ ನಾನು ಹೆಂಗೆ ಮುಖ ತೋರಿಸ್ಲಿ? ನನ್ನ ಗಂಡನಿಗೆ, ನನ್ನ ಮಕ್ಕಳಿಗೆ ನಾನು ಹೆಂಗೆ ಮುಖ ತೋರಿಸ್ಲಿ? ನೀನೇ ಹೇಳು ಸುಂದ್ರಿ, ಹೇಳು. ಮೊದಲು ನೀವು ಕಣ್ಣೀರು ಒರೆಸ್ಕೊಳೈತಿ. ನೀವು ಈ ರೀತಿ ಆಳೋದನ್ನು ನನ್ನ ಕೈಯಿಂದ ನೋಡೋಕ್ಕಾಗಲ್ಲ. ಇವತ್ತು ರಾತ್ರಿ ಅವನಿಗೆ ನಿಮ್ಮ ಜೊತೆ ಮಲ್ಕೋಬೇಕನ್ನೋ ಆಸೆ ಅಲ್ವಾ? ಅವ್ನಿಗೆ ಇವತ್ತು ರಾತ್ರಿ ಒಂದು ಗತಿ ಕಾಣಿಸ್ಲಿಲ್ಲ ಅಂದರೆ ನನ್ನ ಹೆಸರು ಸುಂದ್ರಿನೇ ಅಲ್ಲ ಅತ್ತಮ್ಮ. ನಿಮ್ಮ ಜೊತೆಗೆ ನಾನು ಇರ್ತೀನಿ, ನೀವೇನು ಭಯ ಪಡೆದ್ಕೋಬೇಡಿ. ಅವನ್ನ ಹೆಂಗೆ ಸಿಕ್ಕಾಕ್ಸ್ಬೇಕು ಅಂತ ನನಗೆ ಗೊತ್ತು. ಅವನ್ನ ಹಾಗೆ ಸಿಕ್ಕಾಕ್ಸನಾತೆ. ನೀವು ನೋಡಿ, ನೀವು ಕುಂತು ಆಟ ನೋಡಿ. ನಾನಿವಾಗ ಅವನ್ನ ಆಟ ಆಡಿಸ್ತೀನಿ, ಸರಿನಾ ಅತ್ತಮ್ಮ? ಅಯ್ಯೋ ಬೇಡ ಸುಂದ್ರಿ, ಏನೋ ಮಾಡೋಕ್ಕೋಗಿ ಮತ್ತೆ ನಿನ್ನ ಮೇಲೆ ಅವನು ತಪ್ಪಾಪಾದನೆ ಹೊಲಿಸಿ ಮತ್ತೆ ನಿನ್ಗೇನಾದರೂ ತೊಂದರೆ ಕೊಟ್ಟರೆ ನಾನೇನು ಮಾಡಲಿ? ನನ್ನ ಮಗ ನೋಡಿದ್ರೆ ಅಲ್ಲೇ ತಾನೆ, ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ. ನಿನ್ಗೇನಾದರೂ ಆದ್ರೆ ಅವನು ತಡ್ಕೊಳ್ಳಲ್ಲ. ಅಂಥದ್ರಲ್ಲಿ ಅವನ ಕೆಟ್ಟ ದೃಷ್ಟಿ ನಿನ್ನ ಮೇಲೆ ಬಿದ್ದರೆ ನಿಮ್ಮ ಸಂಸಾರ ಹಾಳಾಗೋದು. ಏನು ಮಾಡೋದು? ಹಾಳಾದರೆ ಏನು ಮಾಡೋದು? ಬೇಡ
ಬೇಡ, ಇದನ್ನು ನಾನು ಹೆಂಗೋ ಬಗೆಹರಿಸ್ಕೊತೀನಿ ಸುಂದ್ರಿ. ನೀನು ಇದ್ರಲ್ಲಿ ಬಂದು ನೀನು ಸಿಕ್ಕಾಕೋಕೆ ಹೋಗಬೇಡ. ಆದರೆ ಈ ಸಂಕಟನ ಯಾರ ಮುಂದೆ ಹೇಳಿ ಅಂತ ಅನ್ಕೋತಾ ಇದ್ದೆ. ನಿನ್ನ ಮುಂದೆ ಹೇಳಿದ್ಮೇಲೆ ಮನಸ್ಸು ಸ್ವಲ್ಪ ಹಗುರಾಗೈತಿ. ಸಾಕು ನನಗೆ, ಇಷ್ಟು ಸಾಕು. ಅದನ್ನು ಬಿಟ್ರೆ ನನಗೆ ಬೇರೆ ಏನೇನು ಬೇಡ ಸುಂದ್ರಿ, ಏನು ಬೇಡ. ಅತ್ತೆ ಅದು ಯಾವಾಗ ಬರ್ತಾರೋ? ಇವತ್ತು ಬರ್ತಾರೆ. ಅವ್ರು ಇವತ್ತು ಬಂದರೆ ಚಲೋ ಇತ್ತು. ಇಲ್ಲ ಅತ್ತೆಮ್ಮ, ಅವ್ರು ಇವತ್ತು ಬರಲ್ಲ, ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಅಲ್ಲೇ ಇರಬೇಕಾಗಿತ್ತು. ಆದ್ರೆ ನಾನು ಸ್ವಲ್ಪ ಅಪ್ಪಂಗೆ ಹೇಳಿ ಯಾಕೋ ನನಗೆ ಒಂಥರ ಸಂಕಟ ಆಗ್ತಾಯಿತ್ತು. ಯಾರಿಗಾದರೂ ಏನಾದರೂ ಆಗಿದೆಯಾ? ನನ್ನ ಅತ್ತೆಮ್ಮ ಏನಾದರೂ ನಾನು ನೆನೆಸ್ಕೊತಾ ಇದ್ದೀರಾ? ಯಾಕೋ ಮದುವೆಗೆ ಕರ್ಕೊಂಡೇ ಬಂದಿಲ್ಲ ಅಂತ ಹೇಳಿ ನೀವು ನೋಡಬೇಕು ಅಂತ ಅನಿಸಿ ಹಾಗೆ ಓಡೋಡಿ ಬಂದುಬಿಟ್ಟೆ ಅಪ್ಪನಿಗೆ ಹೇಳಿ. ಅಪ್ಪ ನನ್ನ ಜೊತೆ ಮಾತಾಡಿದ್ರು ಅತ್ತೆಮ್ಮ, ಅವ್ರು ನನ್ನ ಜೊತೆ ಚೆನ್ನಾಗಿ ಮಾತಾಡಿದ್ರು. ಒಂದು ಸರಿ ಮನೆಗೆ ಬಂದು ನಿಮ್ಮನ್ನು ನೋಡ್ತೀನಿ ಅಂತ ಹೇಳಿದ್ದಾರೆ. ಹೌದಾ? ಸರಿ. ಹೌದಾ? ಹಂಗಾರೆ ಇವತ್ತತ್ತೆ ಪ್ರೇಮ ಬರೋದಿಲ್ಲ. ಅವ್ರು ಬಂದಿದ್ದರೆ ಚೆನ್ನಾಗಿತ್ತು. ಮಾವ ನೋಡಿದ್ರೆ ಬರೀ ಮಲ್ಕೋದೇ ಮಾಡ್ತಾರೆ. ಅವ್ರು ಈ ರೀತಿ ಮಲ್ಕೋದ್ರಿಂದನೇ ಇಷ್ಟೆಲ್ಲ ಮನೆಯಾಗ ನಡೆಯತಿರೋದು. ಅವ್ರೇನಾದರೂ ಎಚ್ಚರವಾಗಿದ್ದರೆ ಈ ಥರ ಎಲ್ಲ ಆಗ್ತಾ ಇರಲಿಲ್ಲ. ಅವ್ರು ಬರೀ ಹೊರಗಡೆ ಹೋದೆ ಮಲ್ಕೊಂಡೆ ಬರೀ ಇದೇ ಮಾಡ್ತಾರೆ. ಯಾಕೆ ಹಿಂಗೆ ಮಾಡ್ತಾರೋ ಏನೋ. ಮನೆಯಾಗ ನಾವು ಹೆಣ್ಮಕ್ಳು ಹೆಂಗೆ ಇರಬೇಕು? ಇಂಥ ಗಂಡು ಮಕ್ಕಳಿದ್ರೆ ನನಗೆ ಯಾಕೋ ಭಯ ಆಗತ್ತತಿ ನಿಜವಾಗ್ಲೂ ಸುಂದ್ರಿ. ನನ್ನಿಂದ ನಿನಗೂ ಏನೂ ತೊಂದರೆ ಆಗಬಾರ್ದು. ಅವನು ನಿನ್ನನ್ನು ಬಿಡಂಗಿಲ್ಲ. ನೀನೇ ಹೇಳಿದೆ ಅವ್ನು ನಿನ್ನನ್ನು ನೋಡಿದ್ದ ಕೆಟ್ಟ ದೃಷ್ಟಿಯಿಂದ ಅಂತ ಹೇಳಿ. ಅಂಥದ್ರಾಗ ನಿನ್ನ ಮೇಲೆ ಏನಾದರೂ ಕಣ್ಣು ಹಾಕಿಬಿಟ್ರೆ ನಾನೇನು ಮಾಡಲಿ? ನನ್ನ ಮಗನಿಗೆ ನಾನು ಏನಂತ ಉತ್ತರ ಕೊಡಲಿ? ಬೇಡ, ನೀನಿದೆ ಅಲ್ಲಿ ಬರಬೇಡ. ಅಯ್ಯೋ ಅತ್ತಮ್ಮ, ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ನಾನೊಂದು ಪ್ಲ್ಯಾನ್ ಹೇಳ್ತೀನಿ ನಿಮಗೆ. ಅದೇ ಪ್ರಕಾರ ಇಬ್ಬರು ಕೂಡಿ ಮಾಡೋಣ. ಬನ್ನಿಲಿ. ಏನದು? ಸ್ವಲ್ಪ ಇದ್ದು ಬನ್ನಿ ಅತ್ತಮ್ಮ, ಹೇಳ್ತೀನಿ. ಸೊ ಇಷ್ಟು ಮಾಡೋಣ ಅತ್ತಮ್ಮ, ಸರಿನಾ? ಅಯ್ಯೋ ಸುಂದ್ರಿ, ನೀನು ಹೇಳಿದಂಗೆ ನಾವೇನಾದರೂ ಮಾಡಿದ್ರೆ ಅದೇನಾದರೂ ಮಿಸ್ ಹೊಡೆದ ನಮ್ಗೆ ಏನಾದರೂ ಆಗಿಬಿಟ್ರೆ? ಅಯ್ಯೋ ಏನಾಗಲ್ಲ ಅತ್ತಮ್ಮ, ನಾನು ಹೇಳಿರೋ ಥರ ನೀವು ಕರೆಕ್ಟಾಗಿ ಮಾಡಿ. ಆಮೇಲೆ ಅವನೇ ಸಿಕ್ಕಾಕೊಳ್ಳೋದು. ಈ ಪ್ಲ್ಯಾನ್ ಮಾತ್ರ ಫ್ಲಾಪ್ ಆಗಬಾರ್ದು ಅತ್ತಮ್ಮ. ಅಕಸ್ಮಾತ್ ಈ ಪ್ಲ್ಯಾನ್ ಏನಾದರೂ ವರ್ಕೌಟ್ ಆಗಲಿಲ್ಲ ಅಂದರೆ ಪ್ಲ್ಯಾನ್ ಬಿನ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು, ಸರಿನಾ? ಅಯ್ಯೋ ಸುಂದ್ರಿ, ಆದರೂ ನನಗೆ ಭಯ ಆಗತ್ತೈತಿ. ನಿನ್ನಷ್ಟು ಧೈರ್ಯ ನನಗಿಲ್ಲ. ನಾನು ಎಷ್ಟೇ ಧೈರ್ಯ ತಂದ್ಕೊಂಡ್ರು ನನಗೆ ಸಾಕಾಗ್ತಿಲ್ಲ. ಏನು ಮಾಡ್ಬೇಕಂತ ತಿಳಿತಾ ಇಲ್ಲ. ನನಗೆ ಭಯನ ಭಾಳ ಆಗತ್ತೈತಿ. ಈ ಪ್ಲ್ಯಾನು ನನಗೆ ವರ್ಕ್ ಆಗುತ್ತಾ? ಇಲ್ಲ, ಇದು ವರ್ಕ್ ಆಗಲ್ಲ ಅಂತ ಅನ್ಸತ್ತೈತಿ. ನೀನು ಹೇಳಿರುವಂಗೆ ಆ ಗೊಂಬೆಗೆ ನನ್ನ ಥರನ ಇದನ್ನು ಮಾಡಿ ಸೀರೆ ಉಡಿಸಿ ನಾವಲ್ಲಿ ಹೇಗೆ, ಅದೇ ನನಗೆ ಗೊತ್ತಾಗೋದಿಲ್ಲ. ಅಯ್ಯೋ ಅತ್ತೆಮ್ಮ, ಇದನ್ನೆಲ್ಲ ನೀವೆಲ್ಲ ಇವಾಗಲೇ ಹೇಳಿದ್ರೆ ಹೆಂಗೆ? ನೋಡೋರು ಏನು ಕ್ಯೂರಿಯಾಸಿಟಿ ಇರ್ತೈತಿ, ಏನು ಅಂತ ಅವರು ಯೋಚನೆ ಮಾಡಬೇಕಲ್ವಾ? ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅತ್ತೆ ಸೊಸೆ ಅಂತ ಹೇಳಿ. ನೀವು ನೋಡಿದ್ರೆ ಹಂಗೆ ಹೇಳಾಕತ್ತೀರಿ. ನೋಡೋರಿಗೆ ಕ್ಯೂರಿಯಾಸಿಟಿ ಇರಬೇಕು. ಅಯ್ಯೋ ಏನು ಪ್ಲ್ಯಾನ್ ಮಾಡ್ತಿರ್ಬೋದು ಅತ್ತೆ ಸೊಸೆ, ಏನು ಮಾಡ್ತಿರ್ಬೋದು, ಅವ್ನ ಕೈಯಿಂದ ಹೇಗೆ ತಪ್ಪಿಸ್ಕೋತಾರೆ ಅಂತ ಅವ್ರು ಯೋಚನೆ ಮಾಡಬೇಕು. ನೀವು ನೋಡಿದ್ರೆ ಹೇಳಿದರೆ ಹೆಂಗತ್ತೆ? ಸುಮ್ಮನೆ ಇರಿ ಅತ್ತೆಮ್ಮ. ಸರಿ ಅಮ್ಮ, ಹಾಗೆ ಆಗಲಿ. ನೀನು ಹೇಳಿದಾಗೆ ಕರೆಕ್ಟಾಗಿ ಮಾಡ್ತೀನಿ. ಪ್ಲ್ಯಾನ್ ಎ ವರ್ಕೌಟ್ ಆಗಲಿಲ್ಲ ಅಂದರೆ ಬಿ, ಕರೆಕ್ಟಾ? ಸರಿ ಅತ್ತಮ್ಮ. ಐಶ್ವರ್ಯ, ಐಶ್ವರ್ಯ. ಹಾಂ ಮಾಮ. ಯಾಕತ್ತೆ ಮೇಲೆ ಕುತ್ಕೊಂಡ್ರಿ? ಮಾವ ಬಂದರೆ ಮತ್ತೆ ಸುಮ್ಮನೆ ಪಾಪ ಮನಸ್ಸಿಗೆ ಬೇಜಾರು ಮಾಡ್ಕೋತಾರೆ. ಇವ್ರು ಯಾಕೆ ಬೇಜಾರ್ದಾಗಿದ್ದಾರೆ? ಕೆಳಗೆ ಕುತ್ಕೊಂಡು ಏನು ಯೋಚನೆ ಮಾಡತ್ತಾರ ಅಂತೇಳಿ. ಮಾಮರು ತುಂಬ ಒಳ್ಳೆಯವರು. ಅದಕ್ಕೆ ಅವ್ರಿಗೆ ಈ ವಿಷಯ ಗೊತ್ತಾಗಬಾರ್ದು. ಅವ್ರಿಗೆ ಗೊತ್ತಾಗ್ದಂಗೆ ನಾವು ಇರಬೇಕು. ಅದಕ್ಕೆ ಮೇಲೆ ಕುಂತ್ಕೊಂಡು ಅಂತ ಹೇಳಿನಿ. ಅಯ್ಯೋ ಸುಂದ್ರಿ, ಯಾವಾಗ ಬಂದೇವ? ಹಾಂ, ನೀ ಬಂದಿದ್ದ ಗೊತ್ತಿಲ್ಲ. ನಾನು ಹೊರಗೆ ಹೋಗಿದ್ನ್ಯಾ, ಅದಕ್ಕೆ ಒಂದಿಟ್ಟು ಯಾಕೋ ತಿಳಿ ಭಾಳ ಸಾಧಿತ್ತವ. ಒಂದು ಕಪ್ ಚಾ ಮಾಡ್ಕೊಡ್ತಾಳ ಅಂತ ಕೇಳಕ್ಕೆ ಬನ್ನಿ. ಅಷ್ಟ್ರಾಗ ನೀ ಬಂದಿಲ್ಲ. ಆರಾಮದಿಯಾ? ಹೆಂಗತ್ ಮದುವೆಲ್ಲ ಚಲೋ ಆತನ? ಹಾಂ ಚಾ ಎಲ್ಲ ಚಲೋ ಆಯಿತು. ಮದುವೆ ಮಾತ್ರ ಚಂದ ಆಯಿತು. ನೀವು ಬಂದಿದ್ರೆ ಚಲೋ ಇತ್ತು. ಆದರೆ ನೀವು ಬರಲೇ ಇಲ್ಲ. ಯಾಕೆ ಬರಲಿಲ್ಲ ಅಜ್ಜ ನೀವು? ಅಯ್ಯೋ ಏನು ಮಾಡೋದವ, ಬರ್ಬೇಕು ಅನ್ಕೊಂಡ್ಯ. ನನಗೆ ಸೌಂಡ್ ಬೇರೆ ಆಗಂಗಿಲ್ಲ. ಅದಕ್ಕೆ ಎಲ್ಲಿ ಬಿಡು ತಲಿ ಒಂದು ಸಾತಿತ್ತಲ್ಲ, ಅದಕ್ಕೆ ಸುಮ್ಮನೆ ಬರೀ ಮಕ್ಕಳದ ಮಾಡೇನು ಕೇಳ್ಬೇಕಾರೆ ನಿಮ್ಮ ಮತ್ತೆ ಅಮ್ಮನ. ಮಕ್ಕಳದ ಮಾಡೇನ ವಯಸ್ಸಾಗಿತ್ತು ನೋಡು. ಯಾವಾಗ ಸಾಯ್ತವು ಯಾವಾಗ ಬಿಡ್ತಾವ ಅನ್ನೋದು ಏನು ಗೊತ್ತು. ಅದಕ್ಕೆ ಎಲ್ಲಿ ಬಿಡು ಅಂತ ಬರಲಿಲ್ಲ. ಮದುವೆ ಎಲ್ಲ ಚಲೋ ಆತ್ಲ, ಸಾಕು ಬಿಡು. ಹೌದು, ನೀವು ಒಬ್ಬಾಕೆ ಬಂದಿನವ? ಮತ್ತು ನಿಮ್ಮ ಅಜ್ಜಮ್ಮದು ಬರಲಿಲ್ಲ? ಪ್ರೇಮಕ್ಕದು ಬರಲಿಲ್ಲ? ಇಲ್ಲ ಅಜ್ಜ, ಅವರು ದೇವಸ್ಥಾನಕ್ಕೆ ಹೋಗ್ಯಾರ. ನಾಳೆ ಬೆಳಿಗ್ಗೆ ಬರ್ತಾರೆ. ನಾನೇ ಯಾಕೋ ಅತ್ತೆಮ್ಮನ ನೋಡ್ಬೇಕಂತ ಅನಿಸ್ತು, ಹಾಗಾಗಿ ಓಡ್ ಬಂದ್ಬಿಟ್ನಿ. ಓ ಹೌದಾ? ಅಯ್ಯೋ, ಅತ್ತಿ ಮೇಲೆ ಇಷ್ಟರ ಕಾಜಿವ ನಿನಗೆ. ಸರಿ, ಒಂದಿಟ್ಟು ಚಹಾ ಮಾಡ್ಕೊಡ್ತೀರಾ ಯಾರು ಒಬ್ರು? ನಾನೇ ಮಾಡ್ಕೊಡ್ತೀನಿ ಅಜ್ಜ. ನಿಂಗೆ ನಾ ಮಾಡೋ ಚಹಾ ಅಂದ್ರೆ ಭಾಳ ಇಷ್ಟ ಅಲ್ಲ, ನಾನೇ ಮಾಡ್ಕೊಡ್ತೀನಿ, ಸರಿನಾ? ಸರಿವಾ, ಆತಾತು. ಒಂದು ಕಪ್ ಮಾಡ್ಕೊಡುವ, ತಲಿ ಭಾಳ ಸಾತಿ. ಸರಿ ಅಜ್ಜ, ಇವಾಗ ತೊಗೊಂಡು ಬರ್ತೀನಿ.